ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಪಾಷಾ ಅವರು ಅಯ್ಯಂಗಾರ್ ಆಗಿದ್ದು ಹೇಗೆ? ಪಾಷಾ ಅಯ್ಯಂಗಾರ್ ಆಗೋದಿಕ್ಕೆ ಏನ್ ಕಾರಣ? ಬ್ರಹ್ಮವಿದ್ಯಾ ಪಾರಂಗತಃ ಬ್ರಾಹ್ಮಣಸ್ಯ. ಬೆಳೆದಿದ್ದೆಲ್ಲ ನಮ್ಮ ಅಷ್ಟಾಕ್ಷರ ನಾರಾಯಣಯ್ಯಂಗಾರ ಮನೆಯಲ್ಲೇ ಅಂತ ಹೇಳಬೇಕು. ಕಲ್ತಿದ್ದು, ಅವ್ರು ಪಾಠ ಮಾಡಿದ್ದು ಎಲ್ಲ. ಒಬ್ಬ ಗುರು ಸಿಗ್ಬೇಕಾದ್ರೆ ಒಂದು 7 ಜನ್ಮಗಳ ಪುಣ್ಯ ಮಾಡಬೇಕು. ನನಗೆ ವಿಶೇಷ ಚೇತನನ್ನ ಕಂಡ್ರೆ ಬಹಳ ಒಲವು. ದೊಡ್ಡವಾದ ಕಾಡು, ಅಲ್ಲಿ ಹುಲಿ ಒಂದು ಕಾಯ್ತಾ ಇತ್ತು, ತುಂಬಾ ಅದಕ್ಕೆ ಓಡ್ತಾ ಇತ್ತು. ಈ ಮಧ್ಯೆ ಹಸುಗಳೆಲ್ಲ ಒಂದು ದಿಂಡಾಗಿ ಸೇರಿ ಹೋಗ್ತಾ ಇತ್ತು. ಕೈ ಎತ್ತಕ್ಕಾದವರು ಸಹ ಕೈಯಲ್ಲಿ ತುಂಬಾ ಟ್ರೈ ಮಾಡಿ ಅವರು ಒಂದು ಹಸುವಿನ ಕೊಂಬನ್ನ ತೋರಿಸೋದಕ್ಕೆ ಪ್ರಯತ್ನ ಪಡೋರು. ನಾನು ಇದೇ ಕೆಲಸವನ್ನ ಮಾಡಬೇಕು ಅಂತ ಭಗವಂತ ಕಳಿಸಿದ್ದಾನೆ. ಕಥೆಗಳಿಗೇನು ಕಡಿಮೆ ಇರಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ನೂರಾರು ಕಥೆಗಳಿದೆ. ಅವ್ರಿಗೂ ಸಹ ನಮ್ಮ ಹಾಗೆ ಸಮಾಜದಲ್ಲಿ ಬದುಕುವ ಒಂದು ಹಕ್ಕಿದೆ. ಸರ್, ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಒಂದು ದೈವಿಕ ಕಳೆ ಇದೆ. ಹೊಸಲಲ್ಲಿ ರಂಗೋಲಿ ಇದೆ, ನಿಮ್ಮ ಹಿಂದೆ ಅಮ್ಮನವರಿದ್ದಾರೆ. ಪಾಷಾ ಅವರು ಅಯ್ಯಂಗಾರ್ ಆಗಿದ್ದು ಹೇಗೆ? ಪಾಷಾ ಅಯ್ಯಂಗಾರ್ ಆಗೋದಿಕ್ಕೆ ಏನ್ ಕಾರಣ? ಬ್ರಹ್ಮವಿದ್ಯಾ ಪಾರಂಗತಃ ಬ್ರಾಹ್ಮಣಸ್ಯ ಅಂತ ಹೇಳಿ ಹೇಳ್ತೀನಿ. ನಾನು ಬೆಳೆದು ಬಂದಂತಹ ವಾತಾವರಣ, ಹುಟ್ಟಿದ್ದು ಮುಸ್ಲಿಂ ಮನೆತನದಲ್ಲಿ, ಸಾಂಪ್ರದಾಯಿಕ ಮುಸ್ಲಿಂ ಮನೆತನ. 5 ಹೊತ್ತು ನಮಾಜ್ ಮಾಡೋದು. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಮಾವ ಎಲ್ಲ, ನಮ್ಮ ಮಾವ ಮಸೀದಿ ಹೆಡ್ ಬೇರೆ ಆಗಿದ್ರು ಅವರು. ಹಾಗಾಗಿ ಪೂರ್ವ ಜನ್ಮ ಸಂಸ್ಕಾರ ಅಂತ ಹೇಳಿ ಹೇಳಬೇಕು. ಹಾಗಾಗಿ ನಮ್ಮ ಗುರುಗಳು, ನಾನು ಓದಂತಹ ಗುರುಗಳು, ಅವರೆಷ್ಟು ಅಷ್ಟಾಕ್ಷರಂ ನಾರಾಯಣ ಅಯ್ಯಂಗಾರ್ ಅಂಥೇಳಿ. ಅವ್ರ ಮನೆಗೆ ನನಗೆ ಪಾಠಕ್ಕೆ ನಮ್ಮಮ್ಮ ಕರ್ಕೊಂಡೋಗಿ ಬಿಟ್ಟಿದ್ರು. ತುಂಬ ತೀಟೆ ನಾನು. ಅಲ್ಲಿ ನಾಟಕ ನೋಡೋಕೆ ಹೊಟ್ಟೋಗ್ಬಿಡೋದು, ಡಾನ್ಸ್ ಕಲಿಯೋಕೆ ಹೊಟ್ಟೋಗ್ಬಿಡ್ಬೋದು, ಮತ್ತು ಯೋಗ ಕಲೀಲಿಕ್ಕೆ ಹೊಟ್ಟೋಗ್ಬಿಡೋದು. ಒಂದು ಕಡೆ ಇರ್ತಾ ಇರಲಿಲ್ಲ. ನನ್ನ ಚಂಚಲತೆ ದೈವಿಕ ಚಂಚಲತೆ ಅಂತ ಹೇಳಬೇಕು, ತೀಟೆ ಅಂತೇನು ಹೇಳ್ತೀವಿ. ಹಾಗಾಗಿ ಬೆಳೆದಿದ್ದೆಲ್ಲ ನಮ್ಮ ಅಷ್ಟಾಕ್ಷರ ನಾರಾಯಣಯ್ಯಂಗಾರ ಮನೆಯಲ್ಲೇ ಅಂತ ಹೇಳಬೇಕು. ಕಲ್ತಿದ್ದು, ಅವ್ರು ಪಾಠ ಮಾಡಿದ್ದು ಎಲ್ಲ. ಆಮೇಲೆ ನನಗೆ, ನಾನು ಹೇಳಿದಾಗೆ ಪೂರ್ವಜನ್ಮ ಸಂಸ್ಕಾರನೇ ಅಂತ ಹೇಳಿದ್ವಿ. ಅದು ಏನು ಹಿಂದಿನ ಜನ್ಮ ಋಷಿಯಾಗಿದ್ನೋ, ಒಬ್ಬ ಅಯ್ಯಂಗಾರ ಆಗಿದ್ನೋ ಗೊತ್ತಿಲ್ಲ. ಹಾಗಾಗಿ ರಾಮಕೃಷ್ಣ ಪರಮಹಂಸರ ಕಡೆ, ಸ್ವಾಮಿ ವಿವೇಕಾನಂದರ ಕಡೆ, ನಮ್ಮ ಭಾರತ ದೇಶದ ಸಂಸ್ಕೃತಿ ಕಲೆಯ ಬಗ್ಗೆ ನನಗೆ ಬಹಳಷ್ಟು ಒಲವು ಇತ್ತು ನನಗೆ. ಹಾಗಾಗಿ ನನ್ನಲ್ಲಿರ್ತಕ್ಕಂಥ, ನಾನು ಭಗವದ್ಗೀತೆಯನ್ನು ಕಲಿತೆ ನಾನು. ಆಮೇಲೆ ರಾಮಾಯಣ, ವೇದಗಳು, ಉಪನಿಷತ್ತು, ನಾಟ್ಯಶಾಸ್ತ್ರ ಅವನ್ನೆಲ್ಲ ಕಲಿತೆ. ಸೊ ಹಾಗಾಗಿ ನಮ್ಮ ಗುರುಗಳು ನಾನು ಬೆಳೆದ ವಾತಾವರಣ ಎಲ್ಲ ನೋಡಿ, ಇವನು ಪಾಷಾ ಅಯ್ಯಂಗಾರು ಅಂತ ಹೇಳಿನೇ ಹೇಳೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಇನ್ನೊಂದೇನಂತ ಹೇಳಿದ್ರೆ, ಕರೆಕ್ಟಾಗಿ ಹೆಸರು ಕೊಟ್ಟಿದ್ದು ಅಂತ ಹೇಳ್ಬೇಕಂದ್ರೆ, ನಮ್ಮ ಗಣೇಶ್ ಕಾಸರಗೋಡು ಅವರ ಹೆಸರು ಕೊಟ್ಟಿದ್ದು ನನಗೆ. ನನ್ನ ಒಂದು ಪಾಂಡಿತ್ಯವನ್ನು ನೋಡಿ, ಇವರು ಬರೀ ಪಾಷಾ ಅಲ್ಲ, ಇವರು ಪಾಷಾ ಅಯ್ಯಂಗಾರ್ ಅಂತ ಹೇಳಿನೇ ಅವರು ಸಹ ಸುಮಾರು ಪತ್ರಿಕೆಯಲ್ಲೆಲ್ಲ ಬರೀತಾ ಇದ್ರು. ಸೊ ಹಾಗಾಗಿ ಆ ಒಂದು, ನಾನು ಹೇಳಿದ್ನಲ್ಲ, ಬ್ರಹ್ಮವಿದ್ಯಾ ಪಾರಂಗತಃ ಬ್ರಾಹ್ಮಣಸ್ಯ, ಒಂದು ವಿದ್ಯೆಯನ್ನು ಕಲಿತಾಗ ಆ ಒಂದು ಬಿರುದು ನಿಮಗೆ ಬರುತ್ತೆ. ಡಾಕ್ಟ್ರು ಓದಿದಾಗ ಡಾಕ್ಟ್ರು, ಇಂಜಿನಿಯರ್ ಓದಿದಾಗ ಇಂಜಿನಿಯರ್ ಆದಾಗ ಹೇಗೆ ಬರುತ್ತೆ ಬಿರುದು, ಆ ರೀತಿ ಆಯಿತು. ಸೊ ಹೀಗೆ ಬಾಲ್ಯದಿಂದಲೂ ಆ ಒಂದು ಆಸಕ್ತಿ ನನಗೆ. ಸಂಸ್ಕೃತ ನಾಟಕಗಳನ್ನ ಮಾಡ್ತಕ್ಕಂಥದ್ದು, ಭಾಸನ ನಾಟಕಗಳು ಮಾಡ್ತಕ್ಕಂಥದ್ದು, ಕಾಳಿದಾಸನ ನಾಟಕಗಳು ಮಾಡ್ತಕ್ಕಂಥದ್ದು ಎಲ್ಲವನ್ನು ನಾವು ಮಾಡ್ಕೊಂಬಂದ್ವಿ. ಹಾಗಾಗಿ ಆ ಒಂದು ಜ್ಞಾನ ಏನಿದೆ, ಅದು ನನ್ನ ಎಲ್ಲ ಒಂದು ಕಾರ್ಯಕ್ಕೂ ತಳಹದಿ ಆಯಿತು ಅಂತೇಳಿ ಹೇಳಬೇಕು. ಸರ್, ಇವಾಗ ನೀವು ಭರತನಾಟ್ಯದಲ್ಲಿ ನಿಪುಣರು, ಆದರೆ ನಿಮಗೆ ವಿಶೇಷ ಚೇತನರಿಗೆ ಈ ನೃತ್ಯವನ್ನು ದಾರೆ ಎರಿಬೇಕು, ಅವರನ್ನು ಒಂದು ವೇದಿಕೆ ಮೇಲೆ ಅವರಿಗೆ ಒಂದು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲಿ 2 ವಿಷಯ ಇದೆ ಮೇಡಮ್. ಇಲ್ಲಿ 2 ವಿಷಯಗಳನ್ನು ನಾವು ಪ್ಯಾರಲ್ ಆಗಿ ಮಾತಾಡೋಣ. ಒಂದನೇದಾಗಿ ಭರತನಾಟ್ಯ
ಕಲಾವಿದರು ನಿಪುಣರು ಅಂತ ಹೇಳೋದಕ್ಕೆ ಮೊದಲು ನಾನು ಯಾವ ರೀತಿ ನಿಪುಣ ಆದೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನೋಡಿ, ಒಬ್ಬ ಗುರು ಸಿಗಬೇಕಾದ್ರೆ ಒಂದು 7 ಜನ್ಮಗಳ ಪುಣ್ಯ ಮಾಡಿರಬೇಕು. ನನಗೆ ಬೇರೆ ಯಾರೋ ಗುರುಗಳು ಸಿಗ್ಬೋದಾಗಿತ್ತು. ನಾನು ಭರತನಾಟ್ಯವನ್ನು ಗುರು ನರ್ಮದಾ ಅವ್ರ ಹತ್ರ ನಾನು ಕಲಿತೆ. ಆಮೇಲೆ KP ಕಿಟ್ಟಪ್ಪ ಪಿಳ್ಳೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ವೈಜಯಂತಿಮಾಲಾ ಭರತನಾಟ್ಯ ಕಲಾವಿದೇನಿದ್ದಾರೆ ಅವರ ಗುರುಗಳು ನನ್ನ ಗುರುಗಳು. ನಾನು ಅವ್ರ ಹತ್ರನೂ ಸ್ವಲ್ಪ ದಿನ ಪಾಠ ಆಯಿತು ನನಗೆ ಭರತನಾಟ್ಯಕ್ಕೆ. ಮತ್ತೆ ಒಂದಿನ ನಾನು ಕಾರ್ಯಕ್ರಮ ಮಾಡಬೇಕಾದ್ರೆ ಆಲ್ರೆಡಿ ನಾನು ಲೀಡಿಂಗ್ ಭರತನಾಟ್ಯಂ ಡಾನ್ಸರ್ ಆಗಿದೆ 80ರ ದಶಕದಲ್ಲಿ. ಆಗ ಗುರು ಮಾಯಾರ್ ಅವರು ನೋಡಿ, ಇಷ್ಟೊಂದು ನೀನು ಹ್ಯಾಂಡ್ಸಮ್ ಆಗಿದೆಯಾ, ಇಷ್ಟೊಂದು ಚಾರ್ಮಿಂಗ್ ಪರ್ಸನಾಲಿಟಿ ಇದೆ, ನೀನು ಕಥಕ್ನ ಯಾಕೆ ಕಲಿಯಬಾರದು, ಒಂದು ನೃತ್ಯ ಸಂಯೋಜನೆನ ಯಾಕೆ ಕಲಿಯಬಾರದು, ಅದರಲ್ಲಿ ಪದವಿಯನ್ನು ಯಾಕೆ ಪಡೆಯಬಾರದು ಅಂಥೇಳಿ ನನಗೆ ಹೇಳಿದ್ರು. ಮತ್ತು ನಾನು ಕರೆದು ಬಾ ನೀನು ಅಂಥೇಳಿ. ಆಗ ನಾನು ಅವ್ರ ಹತ್ರ ಹೋಗಿ ಕಥಕ್ ಬೇರೆ ವಿದ್ಯೆನ ಕಲಿತೆ. ಸೊ ಇಲ್ಲಿ ಭರತನಾಟ್ಯವನ್ನು ಕಲಿಯೋದು, ಕಥಕನ್ನು ಕಲಿಯೋದು, ನಾಟಕಗಳನ್ನು ಮಾಡೋದು ಒಂದು ಹಾದಿಯಲ್ಲಿ ಹೋಗ್ತಾ ಇದೆ. ಜೊತೆಯಲ್ಲಿ ನನಗೆ ವಿಶೇಷ ಚೇತನನ ಕಂಡ್ರೆ ಬಹಳ ಒಲವು. ಯಾಕಂದರೆ ನಮ್ಮ ತಾತ ಹಕೀಂ ಸಾಹೇಬರು, ಇಡೀ ಆನೇಕಲ್ಗೆ ಮೊದಲೇ ಡಾಕ್ಟ್ರು ಅವರು. ಹಕೀಂ ಸಾಹೇಬರು ನಾಟಿ ಔಷಧಿಯನ್ನು ಕೊಡ್ತಕ್ಕಂಥವ್ರು. ಮತ್ತು ಅವರ ಪೂರ್ವಜರು ಮೈಸೂರು ಮಹಾರಾಜರಿಗೆ ಡಾಕ್ಟ್ರು ಆಗಿದ್ರಂತೆ ಹೇಳ್ತಾ ಇದ್ರು ನಮ್ಮ ತಾತ. ಸೊ ನಮ್ಮಲ್ಲಿ ಏನಾಗ್ತಾ ಇತ್ತು ನೋಡಿ, ನಮ್ಮ ಕಾಲದಲ್ಲಿ ನಾನು ಹೇಳ್ತಾ ಇರೋದು 1968 ನಾನು ಬಾರ್ನು. ನನಗೆ ನೆನಪಿರೋ ಹಾಗೆ ನಾನು ಒಂದು 5 ವರ್ಷದ ಮಗು 6 ವರ್ಷದ ಮಗು ಇರಬೇಕಾದ್ರೆ ನನಗೆ ಚೆನ್ನಾಗಿ ನೆನಪಿದೆ. ಈ ವಿಶೇಷ ಚೇತನರು ಏನಿದ್ದಾರೆ, ಸುತ್ತಮುತ್ತಲ ಹಳ್ಳಿಗಳೇನಿದೆ, ಹಳ್ಳಿಗಳಿಂದ ಅವ್ರನ್ನ ಏನು ಮಾಡೋರು, ಕಂಕ್ಳಲ್ಲಿ ಎತ್ಕೊಂಬರೋರು, ಸೈಕಲಲ್ಲಿ ಹಿಂದ್ಗಡೆ ಕಟ್ಟಿಬಿಟ್ಟು ಕರ್ಕೊಂಬರೋರು, ಹೆಗಲ ಮೇಲೆ ಕರ್ಕೊಂಬರೋರು. ಮತ್ತು ಅವರು ನಮ್ಮ ಗಾಡಿ, ಹಸುವಿನ ಒಂದು ಗಾಡಿಯಲ್ಲಿ ಕರ್ಕೊಂಬರೋರು ಪಾಪ. ಹಾಗೆ ನಮ್ಮ ತಾತ ಅವ್ರ ಹತ್ರ ಕರ್ಕೊಂಬರು. ನಮ್ಮ ತಾತ ನಾಟಿ ಔಷಧಿ ಕೊಟ್ಟು ಅವ್ರನ್ನ ಗುಣಮುಖ ಮಾಡ್ತಾಯಿದ್ರು. ಅವ್ರೇನು ಮಾಡೋರು ಅಂದರೆ, ಈ ಒಂದು ಗಿಡಮೂಲಿಕೆಗಳಿಂದ ಮಾಡುವಂಥ ಔಷಧಿಯಿಂದ ಅವರು ಫಿಸಿಯೋಥೆರಪಿ, ಮಸಾಜ್ ಮಾಡಿ, ಎಣ್ಣೆ ಹಚ್ಚಿ ಎಲ್ಲ ಚೆನ್ನಾಗಿ ಮಾಡೋರು ಅವರು. ಆ ಸಮಯದಲ್ಲಿ ಏನಾಗ್ತದೆ, ತುಂಬ ಜನ ಬರೋರಲ್ವಾ, ಒಬ್ಬೊಬ್ಬರಿಗೆ ತಾನೇ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದು. ಹಾಗಾಗಿ ಈ ಮಧ್ಯೆ ಏನು ಮಾಡೋರು ಅಂತ ಹೇಳಿದ್ರೆ, ನನಗೆ ನೀನು ಸಹ ನೋಡಪ್ಪ, ನೋಡ್ಕೋಬೇಕು ನೀನು ಅಂಥೇಳಿ, ನಾನು ಆ ಟೈಮಲ್ಲಿ ಒಂದು 10 ವರ್ಷ ಆಗಿರಬಹುದು, ನನಗೆ 10-12 ವರ್ಷ ನೋಡ್ಕೋಬೇಕು ಅಂತ ಹೇಳೋರು. ಈಗ ಒಂದು ಪ್ರಾಬ್ಲಮ್ ಏನಾಗೋದು, ನಾನು ಹೇಗೆ ನೋಡ್ಕೊಳ್ಳೋದು ಅವ್ರನ್ನ. ಸೊ ನನಗೆ ಹೊಳಿತಾ ಇದ್ದು ಒಂದೇ, ನಾನು ಕಲ್ತಿರೋ ಒಂದು ವಿದ್ಯೆ ಏನಿತ್ತು, ಭರತನಾಟ್ಯ ಕಲಿತಾ ಇದ್ದೆ, ನಾಟಕ ಕಲಿತಾ ಇದ್ದೆ, ಅವ್ರ ಕಥೆ ಹೇಳೋದು, ಅವನ್ನ ಕೂರಿಸ್ಬೇಕಲ್ಲ ಒಂದು ಕಡೆ. ಹಾಗಾಗಿ ನಾನು ಅವ್ರನ್ನ ಆ್ಯಸ್ ಎ ಸ್ಟೋರಿ ಟೆಲ್ಲಿಂಗ್, ಹರಿಕಥೆಯ ವಿದ್ವಾಂಸನಾಗಿ, ಹರಿಕಥೆಯನಾಗಿ ಹರಿಯ ಕಥೆಯನ್ನು ಹೇಳ್ತಾ ಇದ್ದೆ. ನಾನು ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದೆ. ಉದಾಹರಣೆಗೆ ನಮ್ಮ ಗೋವಿನ ಕಥೆ ಏನಿದೆ, ದೊಡ್ಡವಾದ ಕಾಡು, ಅಲ್ಲಿ ಹುಲಿ ಒಂದು ಕಾಯ್ತಾ ಇತ್ತು, ತುಂಬಾ ಆಶಾಗಿತ್ತು, ಅದಕ್ಕೆ ನೋಡ್ತಾ ಇತ್ತು. ಈ ಮಧ್ಯೆ ಹಸುಗಳೆಲ್ಲ ಒಂದು ದಿಂಡಾಗಿ ಸೇರಿ ಹೋಗ್ತಾ ಇತ್ತು. ಸೊ ಹೀಗೆ ಈ ಎಕ್ಸ್ಪ್ರೆಷನ್ ಜೊತೆ ಹೇಳಿದಾಗ ಅವ್ರಿಗೂ ಮಕ್ಕಳಿಗೂ ಹೇಳ್ತಾರೆ, ನೋಡಿ ಹಿಂಗ್ ಮಾಡಿ, ದಟ್ಟವಾದ ಕಾಡು, ಇದೊಂದು ಮರ ಇದೆ ನೋಡಿ, ಮರ ಹೀಗೆ ಗಾಡಿ ಆಡ್ತಾ ಇದೆ. ಆಮೇಲೆ ಈಗ ಏನಾಗ್ತಾ ಇದೆ, ಒಂದು ವ್ಯಾಘ್ರ ಹುಲಿ ಬರ್ತಾ ಇದೆ ಕೋಪದಲ್ಲಿ. ಅದು ಹೇಗೆ ಬರ್ತಾ ಇದೆ, ಅದು ಹೇಗೆ ಬರ್ತಾ ಇದೆ ನೋಡಿ, ಅದು ಹೇಗೆ ನಡ್ಕೊಂಡ್ ಬರ್ತಾ ಇದೆ, ಹೇಗೆ ಬಚ್ಚಿಟ್ಕೊಂಡು ಬರ್ತಾ ಇದೆ ನಿಧಾನಕ್ಕೆ. ಜೊತೆ ಮತ್ತೆ ಹಸುಗಳು ಹೇಗೆ ಹೋಗುತ್ತೆ ನೋಡಿ, ಮಾಡಿ. ಸೊ ಹಾಗೆ ಅವ್ರಿಗೆ ನನಗೆ ಅವ್ರೇನು, ನನಗೆ ಅದು ಮಾಡಿಸ್ಬೇಕು, ಮಾಡಬೇಕು, ಅವ್ರನ್ನ ಬ್ಯುಸಿ ಇಡಬೇಕು ಅಂತ ಹೇಳಿ ನಾನು ಮಾಡಿಸ್ತಾ ಇದ್ದಾರೆ. ಪಾಪ ಎಷ್ಟೋ ಮಕ್ಕಳು ಇಂಟ್ರೆಸ್ಟಿಂಗ್ ಸ್ಟಡಿ ಏನಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿಲ್ಲದೆ ಕೈ ಎತ್ತಕ್ಕಾಗದವರು ಸಹ ಕೈಯಲ್ಲಿ ತುಂಬ ಟ್ರೈ ಮಾಡಿ ಅವರು ಒಂದು ಹಸುವಿನ ಕೊಂಬನ್ನು ತೋರಿಸೋದಕ್ಕೆ ಪ್ರಯತ್ನ ಪಡೋರು, ಕೈ ಬೆರಳು ಸಹ ಎತ್ತಕ್ಕಾಗದವರು ಆ ಒಂದು ಕೈ ಮೂಮೆಂಟ್ಸ್ನ ಮಾಡೋಕ್ಕೆ ಪ್ರಾರಂಭ ಮಾಡೋರು. ಆ ಒಂದು ಆತ್ಮಶಕ್ತಿ ಅಂತ ಏನಿದೆ ನಮ್ಮಲ್ಲಿ, ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ, ನಮ್ಮಲ್ಲಿರ್ತಕ್ಕಂಥ ಆ ಒಂದು ಆ ಒಳಗಿನ ಶಕ್ತಿ ಏನಿದೆ, ಆ ಶಕ್ತಿಯಿಂದ ಹೀಲ್ ಮಾಡ್ತಕ್ಕಂಥದ್ದು. ಈ ಮೇಲಿನ ಶಕ್ತಿಯಿಂದ ಅಲ್ಲ, ಮೇಲಿನ ಏನು ಮುಲಾಮಿದೆ ಆ ಮುಲಾಮಿಂದ ಅಲ್ಲ, ಒಳಗಿನ ಮುಲಾಮಿನಿಂದ, ಆತ್ಮಶಕ್ತಿಯಿಂದ ಅವರು ಸ್ವಪ್ರಯತ್ನ ಮಾಡ್ತಾ ಇದ್ರು. ಕೈ ಎತ್ತಿ ಮೂವ್ಮೆಂಟ್ ಮಾಡಿ, ಅಕಸ್ಮಾತ್ ಮೂವ್ಮೆಂಟ್ ಬರ್ದೇ ಇಷ್ಟು ಇಲ್ಲಿವರೆಗೂ ಗೊತ್ತದೆ, ನಾನು ಟ್ರೈ ಮಾಡ್ತಾ ಇದ್ದೆ ನೋಡಿ, ಇಲ್ಲೇ ಇಟ್ಕೊಳ್ಳಿ ಮಾಡಿ ಮೂಮೆಂಟ್ಸು. ಹಾಗಾಗಿ ನನಗೆ ಆವಾಗ ಅರಿವಾಯಿತು. ನಮ್ಮ ತಾತ ಒಂದಿನ ಬಂದೇಳು, ಏನು ಮಾಡ್ತಿದ್ದೀಯ ನೀನು, ಈ ಎಲ್ಲ ಕೈಯೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರಂತಲ್ಲ ಮೂಮೆಂಟ್ಸ್ ಎಲ್ಲ, ಏನು ಮಾಡ್ತಿದ್ದೆ ಮಾಡು. ಒಂದಿನ ಅವ್ರು ನೋಡಿದ್ದಾರೆ ನಿಂತ್ಕೊಂಡು, ಅದು ನನಗೆ ಗೊತ್ತಿರಲಿಲ್ಲ ಅದು.
ಆವಾಗ ಹೇಳಿ ನೀನು ಮಾಡ್ತಕ್ಕಂಥದ್ದನ್ನು ಮುಂದುವರಿಸಬೇಕು. ಯಾಕಂದರೆ ಅದರಲ್ಲಿ ಶಕ್ತಿ ಇದೆ, ನೃತ್ಯದಲ್ಲಿ ಶಕ್ತಿ ಇದೆ, ಸಂಗೀತದಲ್ಲಿ ಶಕ್ತಿ ಇದೆ, ಎಮೋಷನ್ಸಲ್ಲಿ ಶಕ್ತಿ ಇದೆ, ಭಾವನೆಗಳಲ್ಲಿ ಶಕ್ತಿ ಇದೆ. ಇಟ್ಸ್ ಲೈಕ್ ಎ ಥೆರಪಿ, ಅದೊಂದು ಚಿಕಿತ್ಸೆ. ಇದು ನೃತ್ಯ ಸಂಗೀತ ಚಿಕಿತ್ಸೆ, ಇದನ್ನು ಮುಂದುವರಿಸು ಅಂತ ಹೇಳಿದರು. ಸೊ ಫಾರ್ಚುನೇಟ್ಲಿ ಭಗವಂತ ಯಾವ್ಯಾವ ರೂಪದಲ್ಲಿ ಯಾರ್ಯಾರನ್ನೋ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಕಳಿಸಿರ್ತಾನೋ. ಸೊ ಹಾಗಾಗಿ ನನಗೆ ಏನು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಇದೇ ಕೆಲಸವನ್ನು ಮಾಡಬೇಕು ಅಂತ ಭಗವಂತ ಕಳಿಸಿದ್ದಾನೆ ಅಂತ ಇತ್ತು. ಆ ಒಂದು ನ್ಯಾಚುರಲ್ ಸೆಳೆತ ಇತ್ತು ನನಗೆ, ಕನೆಕ್ಷನ್, ಸೆಳೆತ ಮಾಡಬೇಕು ಅಂಥೇಳಿ, ಯಾರೋ ಹೋಗಿ ಮಾಡಬೇಕು ಅಂಥೇಳಿ ಹೇಳ್ಕೊಟ್ಟಂತಹ ಒಂದು ವಿದ್ಯೆ ಅಲ್ಲ. ಈ ಜೊತೆಯಲ್ಲಿ ನೃತ್ಯವನ್ನು ಮಾಡ್ತಿದ್ದೆ, ಸಂಗೀತವನ್ನು ಕಲಿತಿದ್ದೆ, ಕಥಕನ್ನು ಮಾಡ್ತಿದ್ದೆ, ನೃತ್ಯ ಸಂಯೋಜನೆ ಮಾಡ್ತಿದ್ದೆ. ನಾನು ಸ್ವತಃ ಒಳ್ಳೆ ಭರತನಾಟ್ಯಂ ಡಾನ್ಸರು. ಹಾಗಾಗಿ ನನಗೆ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಇದನ್ನು ಮಾಡೋದಕ್ಕೋಸ್ಕರ ಒಂದು ಪೂರಕ ಅಂಶ ಆಯಿತು. ನೋಡಿ, ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದನ್ನು ಚೆನ್ನಾಗಿ ಗೊತ್ತಿರಬೇಕು ವಿಷಯ. ಸೊ ಈ ವಿಶೇಷ ಚೇತನರಿಗೆ ಹೇಳ್ಕೊಡೋದಕ್ಕೆ ನನಗೆ ಯೋಗ ಕಲ್ತಿದ್ರಿಂದ ತಾಳ್ಮೆ ಬಂತು, ನೃತ್ಯ ಕಲ್ತಿದ್ರಿಂದ ನೃತ್ಯದ ಬಗ್ಗೆ ಎಲ್ಲ ಗೊತ್ತಿತ್ತು ನನಗೆ. ಈಗ ಏನಾಗುತ್ತೆ, ನೀವು ಭರತನಾಟ್ಯವನ್ನು ಕಲಿತಾಗ ಅದು ಕರ್ನಾಟಕ ಸಂಗೀತ, ಕರ್ನಾಟಕದ ಸಂಗೀತದ ರೂಪರೇಖೆಗಳು ಬೇರೆ, ವಾದ್ಯಗಳು ಬೇರೆ. ಮತ್ತು ಕಥಕನ್ನು ಮಾಡಿದಾಗ ಅದು ಹಿಂದೂಸ್ತಾನಿ ಸಂಗೀತ, ಅದರ ರೂಪರೇಖೆಗಳು ಬೇರೆ, ಅದು ಮಾಡ್ತಕ್ಕಂಥ ಮಾಡ್ತಕ್ಕಂತಹ ಮೂಮೆಂಟ್ಸೇ ಬೇರೆ. ಭರತನಾಟ್ಯ ಮಾಡುವಾಗ ಮಾಡ್ತಕ್ಕಂಥ ಮೂಮೆಂಟೇ ಬೇರೆ, ಕಥಕಲಿ ಮಾಡುವಂತಹ ಆ ಮೂಮೆಂಟ್ಸೇ ಬೇರೆ ಇರುತ್ತೆ. ಸೊ ಎರಡನೇದಾಗಿ ಒಂದು ಕಡೆ ನೃತ್ಯ, ಇನ್ನೊಂದು ಕಡೆ ನಾನು ಕಲ್ತಕ್ಕಂಥ ಒಂದು ಈ ಭಗವದ್ಗೀತೆ, ರಾಮಾಯಣ, ಸೊ ಆ ಒಂದು ಇದಕ್ಕೆ ಏನು ಕಡಿಮೆ ಇರಲಿಲ್ಲ ನನಗೆ, ಕಥೆಗಳಿಗೇನು ಕಡಿಮೆ ಇರಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ನೂರಾರು ಕಥೆಗಳಿದೆ, ಅದ್ಭುತವಾದಂತಹ ದೈವಿಕ ಕಥೆಗಳಿದೆ. ಕಥೆಗೆ ಪೂರಕವಾಗಿ ನೃತ್ಯ ಇತ್ತು, ಅದಕ್ಕೆ ಪೂರಕವಾಗಿ ಸಂಗೀತ ಇತ್ತು. ಹಾಗಾಗಿ ಆಲ್ರೆಡಿ ನಾವು ನಮ್ಮ ವಿಶೇಷ ಚೇತನ ಮಕ್ಕಳನ್ನು ನೋಡಿದ್ದೆ ನಾನು. ಸೊ ಹಾಗಾಗಿ ಅವ್ರನ್ನ ಸಂಗೀತದ ಮೂಲಕ ಇದರ ಮೂಲಕ ನಾನು ಮಾಡಬೇಕು ಅಂತಿತ್ತು. ಎಷ್ಟೋ ಬಾರಿ ನನಗೆ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಲಕ್ಷಾಂತರ ಜನ, ಸಾವಿರಾರು ಜನ ಚಪ್ಪಾಳೆಯನ್ನು ತಟ್ಟದಾಗ ನನಗೆ ಮನಸ್ಸಿಗೆ ಬರ್ತಾ ಇದ್ದು ಒಂದೇ ಮಾತು, ಇದು ಇವರಿಗೆ ಸಿಗಬೇಕು, ಈ ಪ್ರಶಂಸೆ ಇವರಿಗೆ ಸಿಗಬೇಕು, ಸಮಾಜದಲ್ಲಿ ಇವರಿಗೆ ಒಂದು ರೆಕಗ್ನೇಷನ್ ಸಿಗಬೇಕು, ಇವರು ಸಹ ಕಲಾವಿದರು, ಇವ್ರಿಗೂ ಸಹ ಸ್ಥಾನ, ಮಾನ, ಸಬಲೀಕರಣ ಎಲ್ಲವೂ ಇದೆ ಅಂತ ಹೇಳಿ ಬರ್ತಾ ಇತ್ತು. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ನಮ್ಮೂರ ಕಡೆ ಅಂದರೆ ಆಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಈಗ ಕಮ್ಮಿ ಆಗಿದೆ, ಸ್ವಲ್ಪ ಅವೇರ್ನೆಸ್ ಬಂದಿದೆ. ಹಾಗಾಗಿ ವಿಶೇಷ ಚೇತನರ ಮಕ್ಕಳಿಗೆ ಕ್ಷಮಿಸಬೇಕು ಪ್ರೇಕ್ಷಕರು, ದಯವಿಟ್ಟು. ಆಗ ಏನಾಗ್ತಾ ಇದ್ದಕ್ಕಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಕಾಲಿಲ್ಲ ಇದೆ ಅಂತ ಹೇಳೋರನ್ನ ಕುಂಟ ಅಂತ ಹೇಳೋದಾಗಲಿ, ಕಣ್ಣಿಲ್ಲ ಅಂತ ಹೇಳಿದ್ರೆ ಅವನ್ನ ಕುರುಡ ಅಂತ ಹೇಳೋದಾಗಲಿ, ಕಿವಿಲ್ಲದೆ ಕಿವುಡ ಅಂತಾಗಲಿ, ಹೀಗೆ ಬೇರೆ ಬೇರೆ ಅವರಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಯನ್ನು ಹೇಳೋರು. ಇನ್ನೂ ಒಂದು ನೋವಿನ ವಿಷಯ ಏನಂತ ಹೇಳಿದ್ರೆ, ಅವನ ಹೆಸರು ವೆಂಕಟೇಶ ಅಂತ ಇದ್ದರೆ ಅವನಿಗೆ ಕಣ್ಣಿಲ್ದೇ, ಆ ಕಣ್ಣಿಲ್ವಲ್ಲ ವೆಂಕಟೇಶ, ಆ ಕುರುಡ ವೆಂಕಟೇಶನ ಕರಿ, ಆ ಕುಂಟ ರಮೇಶನ ಕರಿ. ಅಂದರೆ ಆ ಒಂದು ಡಿಸಬಿಲಿಟಿ ಏನಿದೆ ಅದನ್ನು ಸೇರಿಸಿ ಕರೆಯೋರು. ನನಗೆ ಭಾಳ ನೋವಾದ. ಆಲ್ರೆಡಿ ಅವನು ಮತ್ತೆ ನೆನಪು ಮಾಡ್ಬೇಕಾ, ನೀನು ಕುಂಟ ಕಣಯ್ಯ, ನೀನು ಕುರುಡ ಕಣಯ್ಯ ಅಂತ ಹೆಸರು ಹಿಡಿದು. ಅವ್ರಿಗೂ ಸಹ ನಮ್ಮ ಹಾಗೆ ಸಮಾಜದಲ್ಲಿ ಬದುಕುವ ಒಂದು ಹಕ್ಕಿದೆ, ಸಮಾನತೆ, ಈಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಅಂಥೇಳಿ ನನಗೆ ತುಂಬ ನೋವಾಗ್ತಾ ಇತ್ತು. ಆದರೆ ನೋಡಿ ಏನಾಗುತ್ತೆ, ಇದನ್ನು ಅಡ್ರೆಸ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು ನನಗೆ. ಆ ಪ್ಲ್ಯಾಟ್ಫಾರ್ಮ್ ನನಗೆ ಅರಿವಾಗಿದ್ದು, ನಾನು ಡಾನ್ಸ್ ಮಾಡಿ ನೃತ್ಯವನ್ನು ಕಲಿತು ಫೇಮಸ್ ಆದಾಗ ಜನ ಚಪ್ಪಾಳೆ ತೊಟ್ಟವರು, ಸಾವಿರಾರು ಜನ ಶೋ ನೋಡೋರಲ್ವ. ನನಗೆ ಅನಿಸ್ತಾ ಇತ್ತು, ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ ಇದನ್ನು ಇವ್ರಿಗೆ ಕೊಡಬೇಕು, ಇವರಿರ್ತಕ್ಕಂಥ ಒಂದು ಎಬಿಲಿಟೀಸ್ ಏನಿದೆ ನಾವು ತೋರಿಸ್ಬೇಕು ಅಂತಕ್ಕಂಥ ಅರಿವಾದಾಗ, ಊರಲ್ಲಿರಬೇಕಾದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು, ಕೊರಿಯೋಗ್ರಫಿನೆಲ್ಲ ಮಾಡ್ತಿದ್ದೆ ನಾನು. ಆದರೆ ನನಗೆ ಯಾವಾಗಲೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಉದಾಹರಣೆಗೆ ನಾನು ರಾಮಾಯಣ ಆನ್ ವೀಲ್ಸ್ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಮಾಡಿದೆ. ಸೊ ಅದಕ್ಕೋಸ್ಕರ ಇವರಿಗೆ ಒಂದು ಅವಕಾಶವನ್ನು ಕೊಡಬೇಕು, ಸಮಾಜಕ್ಕೆ ಇವರಿರ್ತಕ್ಕಂಥ ಒಂದು ಶಕ್ತಿಯ ಅರಿವು ಆಗಬೇಕಂತ ಹೇಳಿ ನನಗೆ ಅನ್ನಿಸ್ತು ಮೇಡಮ್. ಹಾಗಾಗಿ ನಾನು
ಮಾಡಬೇಕಾಯ್ತು. ತುಂಬ ಒಳ್ಳೆಯ ಯೋಚನೆ, ಅದಿವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಸರ್. ನಿಮಗೆ ಬಂದ ಈ ಒಂದು ಅದ್ಭುತವಾದ ಯೋಜನೆ, ವಿಶೇಷ ಚೇತನರಿಗೆ ನೃತ್ಯವನ್ನು ದಾರೆ ಎಳೆಯುವುದು, ಅವರಿಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಡೋದು, ಇದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಸಿಕ್ತಾ? ಇಲ್ಲಿ 2 ಹಂತ ಇದೆ ನನ್ನ ಜೀವನದಲ್ಲಿ. ಮೊದಲನೇ ಫ್ಯಾಮಿಲಿ ಅಂದರೆ ನಮ್ಮ ತಂದೆ ತಾಯಿ, ನಾನು ಬೆಳೆದ ಬಂತಹ ಒಂದು ಬಾಲ್ಯದ ಒಂದು ಮಾತು ಹೇಳ್ಬೇಕಂದ್ರೆ ಅಬ್ಸಲ್ಯೂಟ್ಲಿ ನೋ ಸಪೋರ್ಟ್. ಒಡೆಯವ್ರನ್ನ ಹಿಡ್ಕೊಂಡು, ಯಾಕಂದ್ರೆ ಇಲ್ಲಿ ನಮಾಜ್ ಮಾಡಕ್ ಹೋಗು ಅಂದ್ರೆ ಜನವಾರ ಹಾಕೊಂಡು ನೀನು ಜಟಾಟವಿ ಗಲಜ್ಜಲ ಪ್ರವಾಹಿ ಪಾವಿತ ಸ್ಥಲೆ ಗಲೆ ಬಲಂಬಲ್ ನೀನು ಶಿವತಾಂಡವ ಮಾಡ್ತಾ ಇದ್ದೀಯ ಅಂತ ಹೇಳಿ. ಆಮೇಲೆ ಅಲ್ಲಿ ನೋಡಿದ್ರೆ ಹನುಮಂತನ ಪಾತ್ರ ಮಾಡ್ತಾ ಇದ್ದೀಯ ರಾಮಾಯಣದಲ್ಲಿ. ಸೊ ಹಾಗಾಗಿ ನಾನು ಮನೆಯಲ್ಲಿ ಕುರಾನ್ ಓದು ಅಂದ್ರೆ ಓದಲ್ಲ ಅಂತ ಹೇಳಿಲ್ಲ. ನಾನು ಈ ಕಡೆ ಕುರಾನು ಓದ್ತಿದ್ದೆ, ಪುರಾಣನೂ ಓದ್ತಿದ್ದೆ, ಸೂರಾನು ಓದ್ತಿದ್ದೆ, ಶ್ಲೋಕಾನು ಓದ್ತಿದ್ದೆ. ಆದರೆ ಅವ್ರಿಗೆ ಪಾಪ ನನ್ನ ಸೀರಿಯಸ್ನೆಸ್ಸು ಅವ್ರಿಗೆ ಅರ್ಥ ಆಗಿಲ್ಲ. ನಾನು ಅವರು ಹೇಳಿ ತಪ್ಪು ಅಂತ ಹೇಳೋದಿಲ್ಲ ನಾನು. ಆಮೇಲೆ ನನಗೆ ಈಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಆಗಲಿ, ನಮ್ಮ ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು. ಆಮೇಲೆ ನಾನು ಬುಕ್ಸು ಸಹ ತುಂಬಾ ಕಲೆಕ್ಟ್ ಮಾಡ್ತೀನಿ. ನೋಡಿ, ಸ್ವಾಮಿ ವಿವೇಕಾನಂದರ ಪುಸ್ತಕ ಇದೆ ನೋಡಿ, ಎಲ್ಲ ಒಳ್ಳೆಯ ಪುಸ್ತಕಗಳನ್ನ ನಾನು ತಗೊಳ್ಳೋದು. ನನ್ನ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾಲೆಡ್ಜ್ ನನ್ನ ಇನ್ವೆಸ್ಟ್ಮೆಂಟ್. ಹಾಗಾಗಿ ಸ್ವಲ್ಪ ಅದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅಂತಾನೆ ಹೇಳ್ಬೇಕು. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ನಾನು ತುಂಬಾ ಕಷ್ಟಪಟ್ಟು, ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ರು. ಸ್ಟ್ರಿಕ್ಟ್ ಆಗ್ಬಿಟ್ಟು ಏನು ಮಾಡಿದ್ರು ಅಂದರೆ ದುಡ್ಡು ಕೊಡೋದೇ ನಿಲ್ಲಿಸ್ಬಿಟ್ಟಿದ್ರು ನನಗೆ. ಇನ್ಫ್ಯಾಕ್ಟ್ ನಮ್ಮ ಅಣ್ಣ ತುಂಬ ದೊಡ್ಡ ಡಾಕ್ಟರ್ ಅವರು. ಸೊ ನಾವು ಫ್ಯಾಮಿಲೀಸ್ ಎಲ್ಲ ಡಾಕ್ಟರ್ ಆಗಿರೋದ್ರಿಂದ ನನಗೆ ಇವನ್ನ ಸ್ಟ್ರಿಕ್ಟ್ ಮಾಡಿಬಿಟ್ರೆ ಇವನು ಮಾಡೋಲ್ಲ ಅಂತ ಹೇಳ್ಬಿಟ್ಟು ತುಂಬ ಕಷ್ಟ ಆಗೋದು ನನಗೆ. ಆಮೇಲೆ ಬಸ್ಗೂ ದುಡ್ಡು ಇರ್ತಾ ಇಲ್ಲ ನನಗೆ. ಸೊ ನಾನು ಸುಮಾರು ಒಂದು 6 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ, ಮತ್ತು ಗುರುಗಳ ಹತ್ರ ಹೋಗ್ತಿದ್ದೆ, ಅಲ್ಲಿ ಪಾಠ ಕಲಿತಿದ್ದೆ, ಮತ್ತೆ ನಡ್ಕೊಂಡು ಬರ್ತಿದ್ದೆ. ಆಮೇಲೆ ಶೋಸ್ ನೋಡ್ಬೇಕಾದ್ರೆ ಬಹಳ ಹುಚ್ಚು ನನಗೆ. ನೃತ್ಯ ಕಾರ್ಯಕ್ರಮ ನೋಡೋದು, ನಾಟಕ ನೋಡೋದು ಬಹಳ ನನಗೆ ಹುಚ್ಚು ನನಗೆ. ಆದರೆ ಎಷ್ಟೋ ಸರಿ ಪ್ರೋಗ್ರಾಮ್ ಹೋದ್ರೆ, ನಾನು ಕಲಾಕ್ಷೇತ್ರಕ್ಕೆ ಕಾರ್ಯಕ್ರಮ ನೋಡಕ್ ಹೋದ್ರೆ ಬರಬೇಕಾದ್ರೆ ತುಂಬಾ ದೂರ ನಡ್ಕೊಂಡ್ ಬರ್ಬೇಕಾಗಿತ್ತು. ಊಟಕ್ಕೆ ದುಡ್ಡು ಇರ್ತಾ ಇಲ್ಲ. ನಾನು ಯಾವ್ದೋ ದೇವಸ್ಥಾನ ಸಿಕ್ಕಿದ್ರೆ ಪ್ರಸಾದ ವಿನಿಯೋಗ ಆಗ್ತಿದೆ ನೋಡೋಣ ಅಂತ ಹೇಳಿ ಮಾಡ್ತಿದ್ದೆ ನಾನು. ಹಾಗಾಗಿ ಯಾವಾಗಲೂ ಕಾರ್ಯಕ್ರಮ ನೋಡಬೇಕು, ವಿದ್ಯೆ ಕಲಿಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ನಾನು ಮಾಡ್ಕೊಂಬರ್ತಿದ್ದೆ ನಾನು. ಆದರೆ ಮುಂದೆ ಹೋಗಿ, ಈಗ ಉದಾಹರಣೆಗೆ ನಾನು ಕಾರ್ಯಕ್ರಮಗಳು ಕಲಾವಿದನಾಗಿ ಬೆಳೆದಾಗ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ನನ್ನ ಫೋಟೋ ಬರೋದು, ಟಿ ವಿಯಲ್ಲಿ ನನ್ನ ಕಾರ್ಯಕ್ರಮ, ಅವಾಗ ದೂರದರ್ಶನ್ ಮಾತ್ರ ಇತ್ತು. ಕಾರ್ಯಕ್ರಮ ಬಂದಾಗ ಪಕ್ಕದ ಮನೆಯವ್ರು ಬಂದು ಹೇಳೋರು, ನಿಮ್ಮ ಮಗಂದು ಕಾರ್ಯಕ್ರಮ ನೋಡಿದ್ವಿ ಅಂತ ಹೇಳಿ. ನಮ್ಮ ತಾಯಿಗೇನು ಅರ್ಥವಾಗಲ್ಲ, ಪಾಪ ನಮ್ಮ ತಂದೆಗೂ ಏನೋ ಅರ್ಥವಾಗಲ್ಲ. ಏನೋ ಮಾಡ್ತಿದ್ದಾನಂತೆ, ಏನೋ ಬಂದಿತ್ತಂತೆ, ಆಯ್ತು ಅಂತ ಮಾಡೋರು. ಸನ್ಮಾನ ಆಗಿ ನಾನು ಮನೆಗೆ ಹೂವ ಇದೆಲ್ಲ ತಗೊಂಬಂದ್ರು ಅವ್ರಿಗೆ ಅಂತ ಒಂದು ಬದಲಾವಣೆ ಏನು ಕಾಣ್ತಿರ್ಲಿಲ್ಲ ಅವ್ರಿಗೆ. ಆದ್ರೆ ಮದುವೆ ಆದ್ಮೇಲೆ ಮಾಹಿರಾ ಜಾನ್ ಪಾಷಾ ಮೇಡಮ್ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು, ಮೇಡಮ್ ಮನೆಯವರು. ಅವರು ಒಂದು ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟೋ ಅಲ್ಲೋಲ ಕಲ್ಲೋಲಗಳಾಯಿತು ಜೀವನದಲ್ಲಿ, ಏರು ಪೇರು ಏನೇ ಆದ್ರೂ ಅವರು ಒಂದು ಬೆಟ್ಟದ ಥರ ನಿಂತು, ನೀವು ಮಾಡಿ, ನೀವು ಮಾಡಬೇಕು, ನಿಮ್ಮ ವಿದ್ಯೆ ಇಷ್ಟೊಂದಿದೆ, ನೀವು ಇಷ್ಟೊಂದು ಕಲ್ತಿದ್ದೀರಾ, ಇದು ಎಲ್ರಿಗೂ ತಲುಪಬೇಕು ಅಂತಕ್ಕಂಥ ಒಂದು ಸಪೋರ್ಟ್ನ ಮೇಡಮ್ ಕೊಟ್ಟರು. ಸೊ ಈ ಕಲ್ತಂಥ ಎಲ್ಲ ವಿದ್ಯೆಯನ್ನು ನಾನು ವಿಶೇಷ ಚೇತನರಿಗೆ ಒಂದು ಸಮಾಜದಲ್ಲಿ ಬದಲಾವಣೆ ತರೋದಕ್ಕೋಸ್ಕರ, ಅವರ ಜೀವನದಲ್ಲಿ ಬದಲಾವಣೆ ತರೋದಕ್ಕೋಸ್ಕರ ಮಾಡಿದ್ದೀವಿ.